ಪಕ್ಷಕ್ಕೆ ಸೇರಿದ್ದು ನಾನು ಹೇಳುದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕಡೆಗೂ ಹಾರಿತು ಕೇಸರಿ ಪಕ್ಷದ ಪತಾಕೆ. ಇನ್ನು ಭಾರತವೆಲ್ಲ ಮೋದಿಮಯ ಎಂದು ಬಿಜೆಪಿ ಕೇಕೆ ಹೊಡಿತಾ ಇದೆ. ದೇಶದ ರಾಜಕೀಯ ಕೇಂದ್ರ ದೆಹಲಿಯಿಂದ ಬಂಗಾಳದವರೆಗೂ ಇದು ಕೇವಲ ವಿಸ್ತರಣೆ ಮಾತ್ರವಲ್ಲ, ದೇಶ ಪ್ರಗತಿ ಪಥದಲ್ಲಿ ಸಾಗಲು ದೇಶದ ಪ್ರಜೆಗಳು ನಮ್ಮ ಮೇಲೆ ತೋರಿಸಿದ ಪ್ರೀತಿಗೆ ಪ್ರತೀಕ ಅಂತ. ಉತ್ತರದಿಂದ ಈಶಾನ್ಯದವರೆಗೂ ಬದಲಾವಣೆ ಆಗುತ್ತಿದೆ. ಈಗಿನ ಪಯಣದಲ್ಲಿ ಬಂಗಾಳ ಎಂಬ ದೊಡ್ಡ ಅಧ್ಯಾಯವು ಸೇರಿದೆ. ನಾವೆಲ್ಲ ಸೇರಿ 2047ರ ಒಳಗೆ ವಿಕಸಿತ ಭಾರತ ನಿರ್ಮಿಸೋಣ. ಬಿಜೆಪಿ ಟ್ವೀಟ್ ಪೋಸ್ಟ್ ವೈರಲ್ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇದೀಗ ಭಾರತ ಎಲ್ಲ ಮೋದಿಮಯ ಬಿಜೆಪಿ ಸ್ಪೆಷಲ್ ಮ್ಯಾಪ್ ರಿಲೀಸ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕಡೆಗೂ ಹಾರಿತು ಕೇಸರಿ ಪತಾಕೆ. ಎಸ್, ಊಹೆ ಮಾಡಿದಂತೆ ಇದೀಗ ಏನು ಸಾಕಷ್ಟು ನಿರೀಕ್ಷೆ ಇತ್ತು. ಯಾಕಂದ್ರೆ ಪಶ್ಚಿಮ ಬಂಗಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸದ್ಯ ದಕ್ಷಿಣ ಭಾರತದಲ್ಲಿ ಬಾಗಿಲು ಬಿಜೆಪಿಗೆ ಬಂದ್. ಮೋದಿ ಬಂದರು ಕೈಗೆ ಎಟುಕದ ತಮಿಳುನಾಡು. ರಾಜ್ಯ ಕೇರಳದಲ್ಲೂ ಕಮಾಲ್ ಮಾಡಿದ ಬಿಜೆಪಿ. ಸದ್ಯ ಕರ್ನಾಟಕದಲ್ಲಿ 2 ವರ್ಷ ಚುನಾವಣೆ ಇಲ್ಲ. ನೆರೆಯ ತೆಲಂಗಾಣದಲ್ಲೂ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ. ಆದ್ರೆ ಆಂಧ್ರದಲ್ಲಿ ಟಿಡಿಪಿ ಜೊತೆಗೂಡಿ ಬಿಜೆಪಿ ಅಧಿಕಾರ. ಇನ್ನು ಪಂಜಾಬ್, ಹಿಮಾಚಲ, ಜಮ್ಮು ಕಾಶ್ಮೀರದಲ್ಲಿ ಇಲ್ಲ ಬಿಜೆಪಿ. ಪೂರ್ವ ದಿಕ್ಕಿಗೆ ಬಂದ್ರೆ ಜಾರ್ಖಂಡ, ಮಿಜೋರಾಂನಲ್ಲಿ ಇಲ್ಲ ಬಿಜೆಪಿ. ಯಾವುದೋ ಒಂದು ಒಡೆ ನನ್ನ ಹತ್ರ ಇಲ್ಲ ಅಂತ ನೀವು ಆ ಥರ ಬಿಂಬಿಸ್ತಾ ಇದ್ದೀರಾ. ಅಲ್ಲ ರೀ, ದೇಶದಲ್ಲಿ ಇಷ್ಟು ರಾಜ್ಯದಲ್ಲಿ ಬಿಜೆಪಿ ಇದೆ. ನಮ್ಮ ಈ ಇತಿಹಾಸ ತಗೊಳ್ಳಿ, 83, 81, 40 ವರ್ಷದಲ್ಲಿ ಇಷ್ಟು ರಾಜ್ಯದಲ್ಲಿ ಬಂದಿದ್ದೀವಲ್ಲ. ಯಾರ್ಯಾರು ಏನಾಗಿದ್ರೆ ಅದನ್ನ ಹೇಳಕ್ ನಿಮ್ಗೆ ಶಕ್ತಿ ಇಲ್ಲ. ಸುಮ್ಮನೆ ಬಿಜೆಪಿ ಇದು ಇದನ್ನ ಇಷ್ಟು ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ. ತೆಲಂಗಾಣದಲ್ಲಿ ನಾವಿಲ್ಲ, ಇಲ್ಲ. ಕೇರಳದಲ್ಲಿ ನಾವು ಇದುವರೆಗೂ ಬಂದಿಲ್ಲ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಜಯ ಬೇರಿಸಬಾರ್ದು ಬಿಜೆಪಿ ಹೇಳಲ್ಲ. ನೀವು ನಾವು ಹೇಳ್ತೀನಿ ಹೇಳಿದ್ರಿ. ಪಶ್ಚಿಮ ಬಂಗಾಳದಲ್ಲಿ ನೀವು ಕೂಡ ಪಕ್ಷಪಾತ ಹೆಂಗ್ರಿ? ಹೇಳಿಲ್ವಲ್ಲ, ಇಷ್ಟೊತ್ತು ಕೇಳ್ತಾ ಇದ್ದೀರಲ್ಲ. 3 ವರ್ಷ ಆಗಿದೆ. ನೀವು ಪಕ್ಷಪಾತ ಅದನ್ನ ಬಿಂಬಿಸ್ತಾ ಇದ್ದೀರ. ಹೇಳಿ, ಜಯಬೇರಿ